ಸಾಕಷ್ಟು ಇಲ್ಲಿ ಬಿದ್ದವ್ರು ತರಗೆಲೆಗಳು ರೀ ಇಂಥವು ಇವೆಲ್ಲ ಭೂಮಿ ಒಳಗೆ ಸೇರಿಸೋದ್ರಿಂದ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಹಸುವಿನ ಗೊಬ್ಬರ ಪರಿವರ್ತನೆ ಮಾಡಿ ಹಾಕೋದ್ರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತಂತಂದ್ರೆ ಆಟೋಮೆಟಿಕ್ಲಿ ಬಂದಂಥ ಬೆಳೆ ಚೆನ್ನಾಗಿ ಬರ್ತಾವೆ ರೀ. ಅದ್ರೊಳಗೆ ಮಧ್ಯದೊಳಗೆ ಅಲ್ಪ ಸ್ವಲ್ಪ ರೋಗ ಬರ್ತೈತಿ. ಆ ರೋಗ ಬರೋದಕ್ಕೆ ಒಂದು ಬೆಳೆ ಒಳಗೆ ಇನ್ನೊಂದು ಬೆಳೆ ಬೆಳೆದ್ರೆ ಏನು ರೋಗ ಬರೋಂಗಿಲ್ಲ ಅಂಥವನ್ನು ನಮ್ಮ ಪೂರ್ವಿಕರು ಸಾಕಷ್ಟು ಮಾಡ್ತಿದ್ರು. ಅವನ್ನ ನಾವು ತಿಳ್ಕೊಂಡು ಬೆಳೆಗಳನ್ನು ಬೆಳೆದಾಗ ಚೆನ್ನಾಗಿ ಬರ್ತೀನಿ. ನಾನು ಆಗಲೇ ನಿಮಗೆ ಇನ್ನೊಂದು ಸರಿ ಹೇಳಿರ್ಬೋದು, ಇನ್ನೊಂದು ಸರಿ ಹೇಳ್ತೀನಿ ನಿಮ್ಗೆ. ನಾನು ಹೇಳಿದ್ನಿಲ್ಲ ನಮ್ಮೂರಿಗೆ 2 ಜನ ಮೆಣಸಿನ್ಕಾಯಿ ಬೆಳೆದೇವೆ ಅಂತೇಳಿ. ಅವರು ಸ್ವಲ್ಪ ಔಷಧಿ ಗೊಬ್ಬರ ಹಾಕಿ ಹೊಡೆದಾರೆ, ಬಟ್ ನಾವು ಏನೂ ಹಾಕಿ ಬೆಳೆದಿಲ್ಲ. ಬಟ್ ನೀವು ನೋಡ್ಬೋದು ನಮ್ಮ ಹೊಲ್ದಾಗ ರೀ ಒಬ್ಬ ಏನು ಟಾಪ್ ಔಷಧಿ ಮೆಡಿಸಿನ್ ಏನು ಹಾಕಿ ಹೊಡೆದಾನಲ್ಲ ಆ ಥರ ಬೆಳೆನೇ ಐತಿ. ಇಲ್ಲಪ್ಪ ಬರಂಗಿಲ್ಲ ಅಂತಂದ್ರೆ ಆ ಥರನೇ ಬೆಳೆನೇ ಐತಿ. ಇಲ್ಲಪ್ಪ ಬರ್ತೈತಿ ಮಧ್ಯಮದೊಳಗೆ ಅಂತಂದ್ರೆ ಆ ಥರನೂ ಐತಿ. ಇಲ್ಲಿ ವೇರಿಯೇಷನ್ ಏನಾಗಿತ್ತು, ನಾವು ಏನು ವಿಚಾರ ಮಾಡ್ಬೇಕಂತ ಮೊದಲಾಗ ಎಲ್ಲಿ ನಾವು ಸಾಕಷ್ಟು ಕ್ರಾಪ್ ರೆಸಿಡ್ಯೂವ ನಮ್ಮ ಇದು ಗೊಬ್ಬರ ನಾವು ಎಲ್ಲಕ್ಕೂ ಒಂದೇ ಸಮ ಗೊಬ್ಬರ ಹಾಕಿವಿ, ಎಲ್ಲಿ ಹೆಚ್ಚು ಹಾಕಿಲ್ಲ ಕಡಿಮೆ ಹಾಕಿಲ್ಲ. ವಿಷಯ ಇಷ್ಟ ರೀ, ಹಿಂದಿನ ವರ್ಷದ ಯಾವ ಹೊಲ ನಾವು ಆ ಹೊಲಕ್ಕೆ ಏನೇನು ಕ್ರಾಪ್ ರೆಸಿಡ್ಯೂ ಹಾಕಿವಿ ಅದು ಯಾಕೆ ಎಲ್ಲಿ ಹೆಂಗೆ ಚೆನ್ನಾಗೈತಲ್ಲ ಹಂಗೆ ಬೆಳೆದ್ರೆ ನಾವೇನು ಇವತ್ತು ನಮ್ದು ಇಳುವರಿ ಬಗ್ಗೆ ಐತಲ್ಲ, ಇಳುವರಿ ಬೆಳಿಬೇಕು ಅನ್ನೋದು ತಪ್ಪಲ್ಲ. ಇಳುವರಿ ಬೆಳಿಬೇಕು. ಹೆಂಗೆ ಬೆಳಿಬೇಕು, ಹೊರಗಲಿದ್ದ ತಂದು ಹಾಕಿ ಇಳುವರಿ ತೊಗೋಬೇಕು ಅನ್ನೋ ಕಾನ್ಸೆಪ್ಟ್ ಇರಬಾರ್ದು. ನಮ್ಮಲ್ಲೇ ಇರುವಂಥದ್ದನ್ನು ನಾವು ಹಾಕಿ ನಾವು ಹೆಂಗೆ ಇಳುವರಿ ಹೆಚ್ಚು ಮಾಡ್ಕೋಬೇಕು ಅನ್ನೋದು ಬಂತಂದ್ರೆ ಅವನು ಆರೋಗ್ಯ ಇರ್ತಾನೆ, ಅವ್ನ ಮಣ್ಣು ಆರೋಗ್ಯ ಇರ್ತೈತಿ, ದೇಶದ ಜನತೆಯ ಆರೋಗ್ಯನೂ ಚೆನ್ನಾಗಿರುತ್ತೆ. ಸರ್, ಇದು ಇಂಪಾರ್ಟೆಂಟ್ ಆಗೈತಿ. ನಾನು ಎಲ್ಲೋ ಈಗ ಒಂದು ರಾಸಾಯನಿಕ ಗೊಬ್ಬರ ತಯಾರು ಮಾಡ್ಬೇಕಂತಂದ್ರೆ ಯಾವುದೋ ದೇಶದೊಳಗಿದ್ದ ಕಚ್ಚಾ ವಸ್ತು ತರಬೇಕು. ಅದನ್ನು ತೊಗೊಂಬಂದು ಅದನ್ನು ಫ್ಯಾಕ್ಟ್ರಿ ಒಳಗೆ ರೆಡಿ ಮಾಡಿ ಅವ ಕೊಡ್ಬೇಕು. ಅವ ಕೊಡೋದು ಅಕಸ್ಮಾತ್ ಈ ವರ್ಷ ಪ್ರೊಡಕ್ಷನ್ ಕಡಿಮೆ ಇತ್ತಂತಂದ್ರೆ ಇನ್ನೊಬ್ಬ ರೈತ ಸಿಗಲ್ಲ, ಅವಾಗ ಆಹಾಕಾರ ಅದು ನಿಮ್ಮ ಮನ್ಯಾಗ ಸಿಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಅಗಸಿ ಚಟ್ನಿ ರೀ, ಅಗಸಿ ಚಟ್ನಿ ಮನ್ಯಾಗ ಎಲ್ಲರೂ ಅವಾಗ ನಮ್ಮ ಪೂರ್ವಿಕರು ನಮ್ಮ ಹೊಲ್ದಾಗ ಅಗಸಿ ಬೆಳೆದೇವಿ. ಇಲ್ಲ ಮಿದ್ರಿಗೆ ಅಗಸಿ ರೀ, ಇದು ಅಗಸಿ ರೀ. ಈ ಅಗಸಿ ಚಟ್ನಿನ ಊಟದಾಗ ತಿಂತಿದ್ವಿ. ಈ ಅಗಸಿ ಚಟ್ನಿ ತಿನ್ನೋದ್ರಿಂದ ವಿಜ್ಞಾನ ಏನು ಹೇಳಕತ್ತೈತಿ ಅಂತಂದ್ರೆ ಈಗ ಒಮೆಗಾ ಫ್ಯಾಟಿ 3 ಸಿಗ್ತೈತೆ ಅದ್ರ ಅಗಸಿ ಚಟ್ನಿಯಾಗ ಅಂತ ಹೇಳ್ತೈತಿ. ಈ ಅಗಸಿ ಚಟ್ನಿ ತಿನ್ನೋದ್ರಿಂದ ಒಮೆಗಾ ಫ್ಯಾಟಿ ಸಿಗ್ತೈತಿ. ಚಿಯಾ ಸೀಡ್ ತಿನ್ನೋದ್ರಿಂದ ಒಮೆಗಾ ಫ್ಯಾಟಿ 3 ಸಿಗ್ತೈತಿ. ಬಟ್ ಮೆಡಿಸಿನ್ ಅಂಗಡಿಯಾಗೂ ಒಮೆಗಾ ಫ್ಯಾಟಿ 3 ಸಿಗ್ತೈತಿ. ನಮಗೇನು ಅರ್ಥ ಆಗ್ಬೇಕೈತಿ, ಮೆಡಿಸಿನ್ ಅಂಗಡಿಯಾಗ ತಂದ್ರೆ ನಮ್ಗೆ ಹೊರೆ ಅದ. ನಮ್ಮ ಮನೆಗೆ ಇರುವಂಥ ಚಿಯಾ ಸೀಡ ನಮ್ಮ ಅಗಸಿ ಚಟ್ನಿ ತಿಂದ್ರೆ ನಮಗೆ ಹೆಂಗೆ ನಮಗೆ ಒಮೆಗಾ ಫ್ಯಾಟಿ 3 ಇದೊಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ತಾ ಇರೋದು. ಹಂಗೆ ನಮ್ಮ ಭೂಮಿಗೆ ಮೆಣಸಿನ್ಕಾಯಿ ಬೆಳಿಬೇಕಾದ್ರೆ ಏನು ಬೆಳೆ ಪರಿವರ್ತನೆ ಮಾಡಬೇಕು. ಇವತ್ತು ನಾವು ಗಾವಾಗ ಬೀಟಿ ಹತ್ತಿ ಬೆಳೆದ್ರೆ ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕಷ್ಟು ರೋಗ ಬರ್ತಿ. ಇದ್ರೊಳಗೆ ಜೇದರ್ ಹತ್ತಿ ಬೆಳೆದ್ರೆ ಚೆನ್ನಾಗಿ ಬರ್ತಿ. ಮತ್ತು ನಾವು ಮುಹಿ ಅಂತ ಬರೀ ಮೆಣಸಿನ ಗಿಡ ಮಾಡೋದ್ರಾಗ ಲಾಸ್ ಐತಿ. ಅಂಥವೆಲ್ಲ ನಮ್ಮ ಪೂರ್ವಿಕರ ಸತ್ಯಗಳನ್ನು ಅಸತ್ಯಗಳನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಂಡು ಮತ್ತು ಇವತ್ತು ವೈಜ್ಞಾನಿಕವಾಗಿ ಏನು ಅಳವಡಿಸ್ಕೊಳಕ್ಕೆ ಸಾಧ್ಯ ಐತಿ ಅವನ್ನ ಅಳವಡಿಸ್ಕೊಂಡು ಭೂಮಿಗೆ ಹಾರ್ಮ್ ಆಗಲಾರಂತ, ಭೂಮಿಗೆ ತೊಂದರೆ ಆಗಲಾರಂತ ಕೆಲವನ್ನು ಮಾಡಿದಾಗ ನಾವು ಬೆಳೆ ಬೆಳೆದಾಗ ಚೆನ್ನಾಗಿ ಬೆಳೆ ಬಂತಂದ್ರೆ ನಾವು ಮಾತಾಡೋದಲ್ಲ, ಈ ಆಹಾರ ಮಾತಾಡ್ತೈತಿ. ಆಹಾರ ಮಾತಾಡಿದಾಗ ಅವ್ರು ಹುಡುಕಿ ನಮ್ಮಂತೆಗೆ ಬರ್ತಾರೆ. ಬಂದಾಗ ನಾವು ಸಸ್ಟೈನಬಲ್ ಆಗಿರ್ತೀವಿ, ಅವರು ಚೆನ್ನಾಗಿರ್ತಾರೆ. ಇದು ಸರ್ ಮೇನು ಮಧ್ಯವರ್ತಿಗಳು ಏನು ಅದಾರ ಸರ್? ಈಗ ನೀವು ಅಮೆರಿಕಾಗೆ ಏನು ಕಳಿಸ್ತೇವೆ, US ಏನು ಕಳಿಸ್ತೇವೆ? ಇಲ್ಲ ನಮ್ಮ ಜೋಡಿ ಮಾತ್ರ ಮಧ್ಯವರ್ತಿಗಳು. ಅವರ ಡೈರೆಕ್ಟ್ ಬಂದಿದ್ರಿ. ಯಾರು ಅವರ ಅಮೆರಿಕದಲ್ಲಿ ಅಮೆರಿಕ ಸನ ಅಂತೇಳಿ ಒಬ್ರು ಮೇಡಮ್ ರೀ, ಒಂದು 7-8 ಜನ ಅಲ್ಲಿ ಕೆಲಸ ಮಾಡ್ತಾರೆ ರೀ. ಇಲ್ಲಿ ಅವ್ರದ್ದು ಬ್ರಾಂಚ್ ಬಾಂಬೆದಾಗ ಐತಿ. ಅವರು ಡಯಾಸ್ಪರ ಅಂತೇಳಿ ಒಂದು ಕಂಪ್ನಿ ರೀ. ಅವರು ನಾವು ಇಲ್ಲಿದ್ದ ಅವ್ರು ನಮ್ಮ ಖರೀದಿ ಮಾಡೋದು ಬರೀ ಮೆಣಸಿನ್ಕಾಯಿ ರೀ. ಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಹೋಗ್ತಾರೆ. ಪೌಡ್ರ್ ಚಾರ್ಜ್ ಅದರಲ್ಲಿ ಅವ್ರು ಮಾಡ್ತಾರೆ ರೀ. ಬಟ್ ನಾವು ಇದು ಮೆಣಸಿನ್ಕಾಯಿ ಏನೈತಲ್ಲ ರೀ, ಇದನ್ನು ಪೌಡ್ರ್ ಮಾಡಿ ಬಾಂಬೆ ಕಳಿಸೋದು ಅಷ್ಟೇ ರೀ. ಅವ್ರು ಅಲ್ಲಿ ಹೋಗಿಂದ ನಮಗೆ ತೋರಿಸ್ತೀನಿ, ಅಲ್ಲಿ ಒಂದು ಡಬ್ಬಿ ಐತಿ. ಅದರ ಒಂದು 40 ಗ್ರಾಮ್ ಪಾಕೆಟ್ ಮಾಡ್ತಾರೆ ಅವರು ಒಂದು ಡಬ್ಬಿ ಒಳಗೆ. ಆ ಥರ ಮಾಡಿ ಅದನ್ನು ಸಂಪೂರ್ಣ ಪ್ಯಾಕೇಜ್ ಮಾಡಿ US ಕಳಿಸಿ ಮಾಡ್ತಾರೆ. ಬಟ್ ಇದು ಸಾಧ್ಯ ಐತ್ರಿ, ಎಲ್ಲರಿಗೂ ಸಾಧ್ಯ ಇಲ್ಲ ಅಂತ. ಇಲ್ಲಿ ಇದನ್ನ ಯಾಕೆ ಕೇಳಿದ್ನಪ್ಪ ಸರ್, ಈ ನಮ್ಮ ಕಡೆ ಭಾಗದಾಗ ಮೆಣಸಿನ್ಕಾಯಿ ಸಾಂಬಾರ್ ಪದಾರ್ಥ ಎತ್ತಿದ ಕೈ ಸರ್, ಬ್ಯಾಡಗಿ ಮೆಣಸಿನ್ಕಾಯಿ ಕಡೆ ಹಾವೇರಿ ಜಿಲ್ಲಾ ಈ ಕಡೆ ಸಂಶಯ ಸ್ಟಾರ್ಟ್ ಆಗತ್ತೆ ಸರ್. ಹೌದು ಸತ್ಯ. ಅವ್ರಿಗೆ ಯಾಕೆ ಸರ್ ಅದನ್ನ ಪಡಿಲಿಕ್ಕೆ ಆಗಿಲ್ಲ? ಅಲ್ಲಿ ಆ ಸಂಸ್ಥೆಯಲ್ಲಿ ಬಂದ್ರು ಉಳ್ದವ್ರನ್ನ ಚೆಕ್ ಮಾಡಿರ್ತಾರೆ ಸರ್ ಅವರು. ಬಟ್ ನಿಮ್ದು ಯಾಕೆ ತೊಗೊಂಡ್ರು ಅನ್ನೋದು ಬೇಕು ಸರ್. ಒಂದು ವಿಷಯ ರೀ, ನನ್ನ ರಕ್ತ ಚೆಕ್ ಮಾಡಿಸಿದ್ರು ರೀ, ನಂದೊಂದು ತಪಸ್ಸೈತ್ರಿ. ಇದು ನಂದೊಂದು ಏನು ತಪಸ್ಸೈತೆ ಅಂದ್ರೆ ನಮ್ಮ ತಾಯಿ ನನಗೆ ಇದನ್ನ ಕೃಷಿ ಮಾಡಂತೇಳಿ ಬದುಕು ಕೊಟ್ಟಿಲ್ರಿ. ಒಂದು ವಿಷಯ ರೀ, ಆ ಬದುಕು ಕಟ್ಟಬೇಕು ರೀ. ನಾನು ಬಾಲ್ಯದೊಳಗೆ ನಮ್ಮ ಪೂರ್ವಿಕರ ಮನೆಯಾಗ ಬೆಳೆದಿದ್ವಲ್ರಿ, ಅವ್ರಿಗೆ ಈ NPK ಸ್ಪ್ರೇ ಗೊತ್ತಿದ್ದಿಲ್ಲ. ನಂದು ಟಾರ್ಗೆಟ್ ಏನಿತ್ತು ಅಂತಂದ್ರೆ ಅವ್ರು ಹಂಗೆ ಬದುಕಬೇಕು ಅನ್ನೋದಿತ್ತು. ಇವತ್ತು ಆಧುನಿಕ ಯುಗದೊಳಗೆ ಇಷ್ಟು ಪೆಸ್ಟಿಸೈಡ್ ಈಗ ನಂಗೆ ಎಲ್ಲರೂ ಸಾಕಷ್ಟು ಬರ್ತಾರೆ. ನಮ್ಮದು ಇದು ಆರ್ಗ್ಯಾನಿಕ್ ಔಷಧ ರೀ, ಇನ್ನೊಂದು 2 ಸಾಲ ಸ್ಪ್ರೇ ಮಾಡಿರಿ ಅಂತೇಳಿ. ನೀವು ಕೋಟಿ ಕೊಡ್ತೀನಿ ಅಂದ್ರೆ ನಾವು ಸ್ಪ್ರೇ ಮಾಡಂಗಿಲ್ಲಪ್ಪ. ನೀವು ಬೇಕಂತಂದ್ರೆ ಬೇರೆ ಹೊಲ ಸ್ಪ್ರೇ ಮಾಡಿ ತಿಳ್ಕೊ ಅದ್ರ ಬಗ್ಗೆ ಏನು ಬದಲಾವಣೆ ಆಗೈತೆ. ಬಟ್ ನಂದೊಂದು ಇದು ಕನಸೈತಿ. ಏನೈತೆ ಕನಸೈತಿ ಅಂದ್ರೆ ನಮ್ಮ ಪೂರ್ವಿಕರು ಹೆಂಗೆ NPK ಸ್ಪ್ರೇ 2 ಶಬ್ದ ಗೊತ್ತಿದ್ದಿಲ್ಲ, ಆ ಥರ ನಾವು ಹಸುವಿನ ಗೊಬ್ಬರ ಪರಿವರ್ತನೆ ಮಾಡಿ ಹಾಕೋದು, ಬೆಳೆ ಬೆಳೆಯೋದು. ಬೆಳೆ ಒಳಗೆ ನಾವು ರೋಗ ಬರಲಾರ್ದು ಏನೇನು ಮಾಡ್ಕೋಬೇಕು ಅನ್ನೋದು ನಾವು ಮಾಡ್ಬೇಕಂತೇಳಿ ನಾವು ಪ್ರಯತ್ನ ಪಟ್ಟಾಗ ಈಗ 3 ವರ್ಷದಿಂದ ಸ್ಪ್ರೇನ ನಿಲ್ಲಿಸಿಬಿಟ್ಟಿವಿ. ಹಾಗಾಗಿ ಈಗ ಸಕ್ಸಸ್ ಆಗೈತಿ. ಇದನ್ನ ನಾವು ಮಾಡ್ತಾ ಹೋದಾಗ ಇನ್ನೂ ಸಕ್ಸಸ್ ಆಕೈತಿ ರೀ. ಈ ವರ್ಷ ಸಿಕ್ಕಾಪಟ್ಟೆ ಫ್ಲಡ್ ಅಂದ್ರೂ ಮೆಣಸಿನ ಗಿಡ ಐತಿ. ಅದು ಮಾತ್ರ ಏನೂ ಸ್ಪ್ರೇ ಮಾಡ್ಲಾರ್ದಂಗೆ, ಗೊಬ್ಬರ ಹಾಕ್ಲಾರ್ದಂಗೆ. ಅಂದ್ರೆ ಏನು ಅರ್ಥ ಇಷ್ಟ,
ನಮ್ಮ ಭೂಮಿ ಒಳಗೆ ತಡ್ಕೊಳಂಥ ರೋಗ ನಿರೋಧಕ ಶಕ್ತಿ ಬಂದೈತಿ. ಮತ್ತು ಹಕ್ಕಿ ಪಕ್ಷಿಗಳು ಜಾಸ್ತಿ ಬರ್ತವೆ. ಹಂಗಾಗಿದ್ರೆ ನ್ಯಾಚುರಲಾಗಿ ನನಗೆ ನೋಡಿರಿ ಈಗ ಒಂದು ಸ್ಪ್ರೇ ಮಾಡಂಗಿಲ್ಲ, ಗೊಬ್ಬರ ತಂದು ಹಾಕಂಗಿಲ್ಲ. ಇನ್ನು ಉಳ್ಕೋದು ಎಲ್ಲರೂ ಫಾರ್ಮರ್ ಎಲ್ಲ ಕೆಲಸ ಮಾಡ್ತಾರೆ, ನಾನು ಇವೆರಡು ಮಾಡಂಗಿಲ್ಲ. ಇವೆರಡು ಮಾಡೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಒಳಗೆ ದುಡ್ಡು ಉಳಿತೈತಲ್ಲ, ಕರೆ ಸರ್, ಒಂದು ದುಡ್ಡು ಉಳಿತೈತಿ. ನಮ್ಮ ಭೂಮಿ ಮಣ್ಣು ಫಲವತ್ತತೆ ಇರ್ತೈತಿ, ಭೂಮಿ ಹಾರ್ಮಾಗಂಗಿಲ್ಲ. ಮತ್ತು ಇವನ್ನ ನಾವು ಇದು ಒಂದೇ ವರ್ಷಕ್ಕೆ ಆಗುವಂಥದ್ದಲ್ಲ, ಮಾಡ್ತಾ ಮಾಡ್ತಾ ಹೋದಾಗ ಪ್ರತಿಯೊಬ್ಬ ಫಾರ್ಮರ್ ರೈತ ಹಿಂಗಾದ್ರೆ ರೈತ ಎಷ್ಟು ಸಸ್ಟೈನೇಬಲ್ ಅಕ್ಕನ, ಎಷ್ಟು ಸ್ವಾಭಿಮಾನಿ ಅಕ್ಕನ. ಈಗ ಒಂದು ರೈತನಲ್ಲಿ ಸ್ವಾಭಿಮಾನ ಇಲ್ಲ. ಯಾಕಿಲ್ಲ ಅಂತಂದ್ರೆ ಸಾಕಷ್ಟು ಕಾರಣಗಳದಾವ ರೀ. ಕೇವಲ ಇದು ಅಂತಲ್ಲ, ನಿಸರ್ಗದ ಬರ್ತದೆ ಸರ್, ಅದಕ್ಕೂ ಬರ್ತೇನೆ. ನೀವು ಆತ್ಮವಿಶ್ವಾಸದ ಕೊರತೆ ರೈತನಲ್ಲಿ ಕಾಡೋದ್ರಿಂದ ಸಾಕಷ್ಟು ಆತ್ಮಹತ್ಯೆ ನಡೀತಾ ಇದೆ ಸರ್. ಅದು ಬರೋಣ ಸರ್ ಲಾಸ್ಟಿಗೆ. ಅದಕ್ಕೆ ಈಗ ಮೊದಲು ನಿಮ್ಮ ಪಾರ್ಟ್ ಮುಗಿಸ್ಬಿಡ್ತಾನೆ ಸರ್. ಈಗ ಮೆಣಸಿನ ಗಿಡಕ್ಕೋಸ್ಕರ ಅದು ಅವ್ರು ಬಂದು ಎಲ್ಲ ಅವರು ಚೆಕ್ ಮಾಡಿ ವೆರಿಫಿಕೇಶನ್ ಮಾಡಿ ಒಯ್ತಾರೆ ಸರ್. ಪ್ರತಿ ವರ್ಷ ಒಯ್ಬೇಕಾದ್ರೆ ಲ್ಯಾಬಿಗೆ ನಮ್ಗೆ ಸ್ಯಾಂಪಲ್ ಚೆಕ್ ಮಾಡಿ ಒಯ್ತಾರೆ. ಎಷ್ಟು ಎಕರೆ ಒಳಗೆ ಐತೆ ಸರ್ ನಿಮ್ಮ ಮೆಣಸಿನ? ಈ ವರ್ಷ ಒಂದು ನಾವು ಇನ್ನು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ. ನಾನು ಒಂದು 20 ಎಕರೆ ಹೊಲ ರೀ. 20 ಎಕರೆ ಹೊಲದಾಗ ಕನಿಷ್ಠ ಪಕ್ಷ ಒಂದು 3-4 ಎಕರೆ 5 ಎಕರೆ ಹೊಲ ಮೆಣಸಿನ ಗಿಡ ಮಾಡ್ತೀವಿ. ಪ್ರತಿ ವರ್ಷ ಇಲ್ಲೇ ಮಾಡಂಗಿಲ್ಲ ರೀ. ಈ ವರ್ಷ ನಾವು ಅಲ್ಲಿ ತೋರಿಸ್ತೀನಿ, ನಿಮ್ಗೆ ಬಳ್ಳಿ ಶೇಂಗಾ ಗೋಧಿ ಏನು ಹಾಕಿದ್ವಲ್ಲ ಆ ಹೊಲಕ್ಕೆ ಮೆಣಸಿನ ಗಿಡ ಮಾಡ್ತೇವೆ ರೀ. ಮತ್ತು ಈ ಹೊಲಕ್ಕೆ ಮತ್ತು ಬಳ್ಳಿ ಶೇಂಗಾ ಗೋಧಿ ಬೇರೆ ಬೇರೆ ಬೆಳೆ ಬರ್ತೀವಿ. ಹಂಗೆ ಒಂದೇ ಹೊಲಕ್ಕೆ ನಾವು ಕ್ರಾಪ್ ಹಾಕಂಗಿಲ್ಲ, ಬೆಳೆ ಬೆಳೆಯಂಗಿಲ್ಲ. ಪ್ರತಿ ವರ್ಷ ಬೆಳೆ ಪರಿವರ್ತನೆ ಮಾಡಿ. ಈ ಸಲ ಎಷ್ಟು ಹಾಕಿ ಸರ್? ಈ ಸಲ ಒಂದು 4 ಎಕರೆ ಮಾಡಿವಿ. 4 ಎಕರೆ ಮಾಡಿರ್ತೀನಿ ಅಂದಾಜು ಸರ್. ಸರಿ ಸುಮಾರು 1 ಎಕರೆಗೆ ನಿಮಗೆ ಲಾಭ ಎಷ್ಟು ಸರ್? ಈಗ ನಾನು ಲಾಭದ ಬಗ್ಗೆ ಹೇಳ್ತೀನಿ ರೀ. ಆಮೇಲೆ ಎಷ್ಟು ಖರ್ಚು ಎಷ್ಟು ಸರ್ ಹೇಳ್ತೀನಿ ರೀ ವಿಷಯ ರೀ. ಒಂದು ಇಳುವರಿ ರೀ, ನಾನು 25 ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ರೀ. ಒಂದು ಎಕರೆಗೆ 25 kg ಬರ್ಬೋದು ರೀ, 4 ಕ್ವಿಂಟಲ್ ಬರುತ್ತೆ ಪರ್ ಎಕರ್. ಬಟ್ ಅದ್ರೊಳಗೆ ನಾವು ಸಸ್ಟೈನಬಲ್ ಆಗಿ ನಾವು ಹೆಂಗೆ ಒಂದೊಂದು ವರ್ಷಕ್ಕೆ ತಗೋಬೋದು ರೀ. ನಮ್ದು ಏನು ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ಈ ಮೆಣಸಿನ್ಕಾಯಿನ ಒಂದೇ ಬೆಳೆ ಬೆಳೆದಿಲ್ಲ ರೀ. ನೀವು ನೋಡ್ಬೋದು ಇದ್ರ ಒಳಗೆ ಹೋಗಿರಿ. ಒಂದು ತೊಗರಿ ಬೆಳೆದೇವ್ರಿ, ಒಂದು ಅಜ್ವಾನ್ ಬೆಳೆದೇವ್ರಿ,